ರಾಷ್ಟ್ರಗಳಿವೆ. ಆ ಎಲ್ಲ ರಾಷ್ಟ್ರಗಳಿಗೂ ಅವುಗಳದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ಸಂಸ್ಕೃತಿ ಅಂದ್ರೆ ಏನು ಅಂದರೆ, ಸಾಮಾನ್ಯವಾಗಿ ಮನುಷ್ಯ ಕರ್ಮ ಮಾಡ್ತಾರೆ. ಮ್ಯಾನ್ ಈಸ್ ಎ ವರ್ಕಿಂಗ್ ಅನಿಮಲ್. ಕರ್ಮ ಮಾಡ್ತಕ್ಕಂಥ ಪ್ರಾಣಿ. ಮನುಷ್ಯನ ಬಗ್ಗೆ ಅರಿಸ್ಟಾಟಲ್ ಬಹಳಷ್ಟು ವ್ಯಾಖ್ಯೆ ಹೇಳಿದ್ದಾರೆ. ಮ್ಯಾನ್ ಈಸ್ ಎ ಟಾಕಿಂಗ್ ಅನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಅನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಅನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಅನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಅನಿಮಲ್, ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಅನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಅನಿಮಲ್. ನಾವು ಸಾಮಾನ್ಯವಾಗಿ ಕರ್ಮ ಮಾಡ್ತೀವಿ. ಭಗವದ್ಗೀತೆಯಲ್ಲಿ ಭಗವಂತನು ಸಹಿತ ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ. ಕರ್ಮ ಮಾಡಿದ್ರೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಲ್ಲ. ಆದ್ರೆ ಈ ಏನೊಂದು ಕರ್ಮ ಮಾಡ್ತೀವೋ ಉದ್ದೇಶ ಏನು ಅನ್ನುವಂಥ ವಿಚಾರ ಬೇರೆ ಇದೆ, ನಾನು ಹೇಳಬೇಕಾಗಿರೋ ವಿಚಾರ ಬೇರೆ. ಆ ಕರ್ಮಗಳದ್ದು ಏನಾಗ್ತದೆ ಅಂದರೆ, ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದ ಮೇಲೆ ಒಂದು ಸಂಸ್ಕಾರ, ಒಂದು ಹೆಜ್ಜೆ ಎತ್ತಿರ್ತೀವಿ ಅಂದ್ರೆ ಅದು ಒಂದು ಸಂಸ್ಕಾರ. ನಮ್ಮ ಅಂತಃಕರಣದಲ್ಲಿ ಅದು ಸೂಕ್ಷ್ಮವಾಗಿ ನಾವು ಮಾಡ್ತಕ್ಕಂಥ ಕರ್ಮ, ಕೇಳಿರೋ ಶಬ್ದ, ತಿಂದಿರೋ ರುಚಿ, ಈ ಪ್ರತಿಯೊಂದು ಇಂದ್ರಿಯಗಳಿಂದ ಪ್ರಾಪ್ತವಾಗ್ತಕ್ಕಂಥ ಅನುಭವ ಮತ್ತು ಕರ್ಮೇಂದ್ರಿಯಗಳಿಂದ ಆಗ್ತಕ್ಕಂಥ ಕರ್ಮಗಳ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಇಂಪ್ರೆಷನ್ ಅಂತಃಕರಣದ ಮೇಲೆ. ಅದಾದ ಕೂಡಲೇ ಅಂತಃಕರಣದಲ್ಲಿ ಒಂದು ಪ್ರಕಾರದಿಂದ ಶಾಂತವಾದ ಸರೋವರದಲ್ಲಿ ಒಂದು ಹಳ್ಳ ಹೋಗದ ಕೂಡಲೇ ಹೆಂಗೆ ಅಲ್ಲಿ ತೆರೆಗಳು ತರಂಗ ಆಕಾರವಾಗಿ ವೃತ್ತಾಕಾರವಾಗಿ ತೆರೆಗಳು ನಿರ್ಮಾಣ ಆಗ್ತಾವು, ಅವಕ್ಕೆ ನಾವು ವೃತ್ತಿ ಅಂತೂ ಅಂತೀವಿ, ವೃತ್ತಾಕಾರವಾಗಿರೋದು. ಆದ್ರೆ ಅವೇನವ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು. ಆ ವಿಚಾರಗಳು ಆಗಿಂದಾಗ ಏನಾಗ್ತವೆ ಅಂದರೆ ಮೆದುಳಿಗೆ ಸಂಕ್ರಮಣ ಆಗ್ತದೆ. ಜ್ಞಾನತಂತು ಮಜ್ಜಾತಂತುಗಳ ಮೂಲಕವಾಗಿ ಮೆದುಳಿಗೆ ಮುಟ್ತಾವೆ. ಅವು ಮೆದುಳಿಗೆ ಮುಟ್ಟಿದ ಕೂಡಲೇ ಆ ಅಂತಃಕರಣದಲ್ಲಿರ್ತಕ್ಕಂಥ ಸಂಸ್ಕಾರ ಏನದನ್ನು ಸೂಕ್ಷ್ಮವಾಗಿ ಕೆಳಗೆ ಹೋಗಿ ಆ ಕೆಳಗೆ ಹೋಗಿ ಅಂತಃಕರಣದಲ್ಲಿ ಸುಪ್ತವಾಗಿರ್ತಕ್ಕಂಥ ಅಂತಃಕರಣ. ನಮ್ಮಲ್ಲಿ 4 ಪ್ರಕಾರದ ಮನಸ್ಸು ಅವರಿ. ಮನಸ್ಸಿನ 4 ಡೈಮೆನ್ಷನ್. ಒಂದು, ಈ ಸದ್ಯ ನಮಗೆಲ್ಲರಿಗೂ ಅನುಭವದಲ್ಲಿರೋದು ಕಾನ್ಷಿಯಸ್ ಮೈಂಡ್. ಇದ್ರ ಕೆಳಗೊಂದದ ಸಬ್ ಕಾನ್ಷಿಯಸ್ ಮೈಂಡ್, ಅದ್ರ ಕೆಳಗೊಂದದ ಅನ್ಕಾನ್ಷಿಯಸ್ ಮೈಂಡ್, ಈ ಮೂರುದ್ರ ಮ್ಯಾಲೊಂದದ ಸೂಪರ್ ಕಾನ್ಷಿಯಸ್ ಮೈಂಡ್. ಜಾಗೃತ ಮನಸ್ಸು ಅರ್ಥಾತ್ ಏನು ಅಂದ್ರೆ ಸುಪ್ತ ಮನಸ್ಸು, ಮೂರ್ಛಾ ಮನಸ್ಸು, ಅರ್ಥಾತ್ ಏನು ಅಂದ್ರೆ ಅತಿ ಮನಸ್ಸು, ಅತಿ ಮಾನಸ ಅವಸ್ಥೆ. ಆ ಮನಸ್ಸು ಆ ಸೂಕ್ಷ್ಮ ಆಗಿರ್ತಕ್ಕಂಥ ಒಂದು ಇಂಪ್ರೆಷನ್ ಏನದನ್ನು ಕೆಳಗೆ ಹೋಗಿ ಅದು ಸಂಸ್ಕಾರ ರೂಪದಲ್ಲಿ ಕೂತು, ಆ ಸಂಸ್ಕಾರಗಳು ಒಂದ್ರ ಮೇಲೆ ಒಂದು ಕೂತು 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 ಅವುಗಳದ್ದು ಏನಾಗ್ತವೆ ಅಂದ್ರೆ ಸಂಸ್ಕಾರ. ಆ ಸಂಸ್ಕಾರಗಳ ಮೊತ್ತನ ಸ್ವಭಾವ, ಆ ಸ್ವಭಾವಗಳ ಒಂದು ಸಮುಚ್ಚಯಕ್ಕೆ ನಾವು ಸಂಸ್ಕೃತಿ ಅಂತ. ಹಂಗೇನದ ಅಂದ್ರೆ ಇಡೀ ಜಗತ್ತಿನ ಪ್ರತಿಯೊಂದು ರಾಷ್ಟ್ರದ ಒಂದು ವೈಚಾರಿಕ ಭೂಮಿಕಾ ಏನದನೋ, ಆ ದೇಶದ ತತ್ವಜ್ಞಾನ ಏನದನೋ, ಯಾವ ವಿಚಾರವನ್ನು ಮುಖ್ಯವಾಗಿಟ್ಟುಕೊಂಡು ಆ ಸಮಾಜ ವಿಚಾರ ಚಿಂತನೆ ಮಾಡ್ತಾ ಇದ್ದೇನೋ ಅದರದೊಂದು ಮೊತ್ತ ತಯಾರಾಗ, ಅದಕ್ಕೆ ನಾವು ಸಂಸ್ಕೃತಿ ಅಂತೀವಿ. ಆದರೆ ಸಾಮಾನ್ಯವಾಗಿ ನಾವು ಬಾಹ್ಯ ಹೊರಗಿನ ಎಲ್ಲ ರಾಷ್ಟ್ರಗಳ ಸಂಸ್ಕೃತಿಗಳನ್ನು ನಾವು ಬಹಿರ್ಮುಖವಾಗಿರ್ತಕ್ಕಂಥ ಭಾವದಲ್ಲಿ ನೋಡ್ತೀವಿ. ಕೇವಲ ಗ್ರೀಸ್ ಸಂಸ್ಕೃತಿ ಒಂದು ಸ್ವಲ್ಪ ಅಂತರ್ಮುಖತೆ ಕಡೆಗೆ ಲಕ್ಷ್ಯ ಕೊಡ್ತಕ್ಕಂಥದ್ದು. ಅಲ್ಲೂ ಸಹಿತ ನಮ್ಮಲ್ಲಿ ಹೆಂಗ ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರಾಚಾರ್ಯರು ಅಂತ ಆಗಿ ಹೋದರು, ಹಂಗೆ ಅಲ್ಲೂ ಸಹಿತ ಅರಿಸ್ಟಾಟಲ್, ಸಾಕ್ರೆಟಿಸ್, ಪ್ಲೇಟೋ ಇಷ್ಟ ದಿಗ್ಗಜ ಪಂಡಿತರಾಗಿರ್ತಕ್ಕಂಥವರು ಆಗಿರು. ಅವರು ಮಹಾಜ್ಞಾನಿಯಾಗಿತ್ತು. ಆ ಗ್ರೀಸ್ ದೇಶವನ್ನು ಬಿಟ್ಟರೆ ಉಳಿದ ಎಲ್ಲ ರಾಷ್ಟ್ರಗಳ ಸಂಸ್ಕೃತಿಗಳು ಜೀವನದ ಬಹಿರಂಗವನ್ನೇ ಪ್ರೋತ್ಸಾಹಿಸ್ತಕ್ಕಂಥದ್ದು. ಆದರೆ ಭಾರತೀಯ ಸಂಸ್ಕೃತಿ ಒಂದೇ ಒಂದು ಎಂಥ ಸಂಸ್ಕೃತಿ ಅಂದ್ರೆ
ಜೀವನದ ಅಂತರಂಗವನ್ನು ನಮ್ಮನ್ನ ಅಂತರಂಗದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸಂಸ್ಕೃತಿ ಅದು. ಜೀವನದ ಮೂಲಭೂತ ಪ್ರಶ್ನೆಗಳನ್ನು ಬಗೆಹರಿಸ್ತಕ್ಕಂತಹ ಸಂಸ್ಕೃತಿ ಅದು. ಇವತ್ತು ಯಾವ ನಮಗೆ ಪ್ರಶ್ನೆಗಳವನು, ಇವ ಪ್ರಶ್ನೆಗಳು ಹಿಂದೆ ಋಷಿಮುನಿಗಳ ಕಾಲದಲ್ಲಿ ಅವರಿಗೂ ಇದ್ದು. ನಮ್ಮ ಜೀವನದಲ್ಲಿ ಎರಡು ಮುಖ್ಯ ಪ್ರಶ್ನೆವನು ಎಲ್ಲರಿಗೂ ಅವ, ನಿಮಗವ, ನಮಗವ, ಎಲ್ಲರಿಗೂ ಅವ. ಏನವ ಅಂದ್ರೆ, ಯಾವ ದುಃಖ ಬೇಡ 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 ಅಂತ ನಾವು ಆಯುಷ್ಯ ತುಂಬ ದರ್ಪಡ್ತೀವೋ ಆ ದುಃಖ ನಮ್ಗೆ ಅನಿವಾರ್ಯವಾಗಿ ಒದಗಿ ಬರ್ತದೆ. ಯಾವ ಸುಖ ಬೇಕು 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 ಅಂತ ಆಯುಷ್ಯ ತುಂಬ ದರ್ಪಡಿಸ್ತೀವೋ ಆ ಸುಖ ನಮಗೆ ಕೊನೆಯವರೆಗೂ ಕೈಗೆ ಹತ್ತಂಗಿಲ್ಲ. ಯಾಕೆ? ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಪ್ರೇರಣಾನೇ ಇದು. ಆವಾಗ ಅವರೆಲ್ಲರೂ ವಿಚಾರ ಮಾಡಿ ಋಷಿಮುನಿಗಳೇನು ಇದಕ್ಕೆ ಒಂದು ಕಾರಣದ ಏನು ಅಂದ್ರೆ, ಅದಕ್ಕೆ ಅವ್ರು ಹೇಳಿದರು ಉಪನಿಷತ್ತುಗಳಲ್ಲಿ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತಃ ಅರ್ಥಾತ್ ಏನ ಜಾತಾನಿ ಜೀವಂತಿ ಪ್ರಯಂತ್ಯಂತಿ ತದ್ವಿಜಿಜ್ಞಾಸಸ್ವ. ಯಾವುದರೊಳಗಿಂದ ಇವೆಲ್ಲ ಭೂತ ನಿರ್ಮಾಣ ಆಗ್ತಾವನು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರವೇಶಂತಿ, ಮತ್ತೆ ಅದರ ಪ್ರವೇಶ ಮಾಡ್ತಾವು. ಅದನ್ನು ತಿಳ್ಕೊಳ್ಳೋದು ಹೊರತು ಜೀವನದ ಪ್ರಶ್ನೆ ಬಗೆಹರಂಗಿಲ್ಲ. ಇದನ್ನ ಭಗವದ್ಗೀತಾವು ಕೃಷ್ಣ ಯತಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮ್ಮ ಅಭ್ಯರ್ಥ್ಯ ಸಿದ್ಧಿಂ ಬಿಂದತಿ ಮಾನವ. ಅದನ್ನ ಭಾರತೀಯ ಫಿಲಾಸಫಿ ಕೆಲವರು ಹೇಳಿದ್ರು, ಫಿಲಾಸಫಿ ಸ್ಟಾರ್ಟ್ಸ್ ಇನ್ ವಂಡರ್. ಆದ್ರೆ ನಮ್ಮ ಭಾರತೀಯ ಫಿಲಾಸಫಿ ಪ್ರಾರಂಭ ಆದದ್ದೇ ಅದರೊಳಗಿಂದ ಅಂದ್ರೆ ಫಿಲಾಸಫಿ ಸ್ಟಾರ್ಟ್ಸ್ ಇನ್ ಸಾರೋ. ದುಃಖದೊಳಗಿಂದ ನಮ್ಮ ತತ್ವಜ್ಞಾನ ನಿರ್ಮಾಣ ಆಗಿದೆ. ದುಃಖ ನಿವೃತ್ತಿ ಸಾಧನೆ. ಆದ್ದರಿಂದ ಒಂದ್ ಕಡೆ ಮೋಕ್ಷದ ವ್ಯಾಖ್ಯೆ ಹೇಳ್ಬೇಕಾದ್ರೆ ಹೇಳ್ತಾರಲ್ಲ ಏನು ಅಂದ್ರೆ, ಆತ್ಯಂತಿಕ ದುಃಖ ನಿವೃತ್ತಿ ಮೋಕ್ಷಸ್ಯ ಲಕ್ಷಣಂ. ಎಂಥ ದುಃಖ ನಿವೃತ್ತಿ ಅಂದ್ರೆ ಅದು ಎಂದೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ. ದುಃಖ ನಿವೃತ್ತಿ ಆಗಬೇಕು, ಸುಖ ಪ್ರಾಪ್ತ ಆಗಬೇಕು. ಎಂಥ ಸುಖ? ಅರ್ಥಾತ್ ಏನು ಅಂದ್ರೆ, ವಸ್ತು ವ್ಯಕ್ತಿ ಪರಿಸ್ಥಿತಿ ಸಾಪೇಕ್ಷ ಅಲ್ರಿ. ವಸ್ತು ವ್ಯಕ್ತಿ ಪರಿಸ್ಥಿತಿ ನಿರಪೇಕ್ಷ ಸುಖ. ಅದಕ್ಕೆ ಎಂಥ ಸುಖ ಅಂತೀವಿ ಅಂದ್ರೆ ಆತ್ಮ ಸುಖ. ಈ ಆತ್ಮ ಸುಖ, ಇದಕ್ಕೆ ನಾವು ಆತ್ಮಜ್ಞಾನ, ಆತ್ಮಾನುಭವ, ಬ್ರಹ್ಮಜ್ಞಾನ, ಬ್ರಹ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಅಂತೆಲ್ಲ ಶಬ್ದ ಹೇಳುತ್ತೆ. ಅರ್ಥಾತ್ ಏನು ಅಂದ್ರೆ, ನಮ್ಮ ಭಾರತೀಯ ತತ್ವಜ್ಞಾನದ ಮೂಲ ಪ್ರೇರಣಾ ಏನದ ಅಂದ್ರೆ, ಯಾವ ದುಃಖ ಮನುಷ್ಯ ಮಾತ್ರದಲ್ಲಿ ತುಂಬದು ಅದಕ್ಕೆ ಕಾರಣ ಏನಾದರೂ ಇರ್ಕೋಬೇಕು. ಅದಕ್ಕೆ ಮುಖ್ಯ ಕಾರಣ ಏನು? ಅಜ್ಞಾನನೇ ಮುಖ್ಯ ಕಾರಣ. ಅಜ್ಞಾನದೊಳಗಿಂದ ದುಃಖ ನಿರ್ಮಾಣ ಆಗ. ಈ ದುಃಖ ನಿವೃತ್ತಿಗಾಗಿ ಏನು ಮಾಡಬೇಕು ಅನ್ನೋದ್ರೊಳಗಿಂದ ಇವೆಲ್ಲ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರ ಇವೆಲ್ಲ ನಿರ್ಮಾಣ. ಎಲ್ಲ ಋಷಿ ಮುನಿಗಳು ಅದನ್ನ ಮುಖ್ಯವಾಗಿಟ್ಟುಕೊಂಡು ಎಲ್ಲ ಎಲ್ಲಿ ಬೇಕಾದಲ್ಲಿ ಹೋದ್ರು ಪ್ರವಚನಕಾರ ಏನಪ್ಪ ಅಂದ್ರೆ, ಈ ದುಃಖ ನಿವೃತ್ತಿ ಹೆಂಗ, ನಮಗೆ ಯಾಕೆ ಸುಖ ಆಗುವಂತು. ಅರ್ಥಾತ್ ಏನು ಅಂದ್ರೆ, ಇಷ್ಟೊಂದು ನಾವು ಆಯುಷ್ಯ ಕರ್ಮದಲ್ಲಿ ಕಳೀತೀವಿ, ಸುಖಕ್ಕಾಗಿ ಧರ್ಪಡಿಸ್ತಾ ಇದ್ದೀವಿ, ಆದ್ರೆ ಸುಖ ಯಾಕೆ ಸಿಗ್ತಾ ಇಲ್ಲ? ಇದು ನಮ್ಮ ಭಾರತೀಯ ತತ್ವಜ್ಞಾನದ ಮೂಲ ಪ್ರೇರಣಾ. ಆದ್ದರಿಂದ ಇದನ್ನ ಕುರಿತು ನಮ್ಮ ದೇಶದಲ್ಲಿ ಅನೇಕ ಪ್ರಕಾರದಿಂದ ವಿಚಾರ ಮಾಡಿ ಮತ್ತು ಆಗಿಂದಾಗ ಮೇಲಿನ ಮೇಲೆ ಈ ವಿಚಾರಗಳನ್ನು ಸಮಾಜಕ್ಕೆ ಎತ್ತಿ ಹೇಳ್ತಕ್ಕಂಥ, ಯಾವಾಗ ಋಷಿಮುನಿಗಳಿಗೆ ಇದರ ಅರ್ಥ ಆಯ್ತು, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವೇಶಂತಿ, ಇದನ್ನು ತಿಳ್ಕೊಂಡಾಗ ಮಾತ್ರ ಸಮಾಜದಲ್ಲಿ ನಮ್ಮ ಮನುಷ್ಯ ಮಾತ್ರರಿಗೆ ಸಮಾಧಾನ ಆಗ್ಲಿಕ್ಕೆ ಶಕ್ತಿಯನ್ನು ಹೊರತು ಅನ್ಯಥಾ ಇಲ್ಲ ಅಂತ ಗೊತ್ತಾದ ಕೂಡಲೇ ಅವರು ಸಮಾಜದ ಮುಂದೆ ಬಂದು ನಮಗೇನು ಮಾಡಿದ್ರು, ಇದನ್ನ ಹೇಳಿದರು. ಆಗ ಮನುಷ್ಯ ಅವರು ಅಭ್ಯಾಸ ಮಾಡಿದ್ರು. ಸಮಾಜದಲ್ಲಿ ಒಂದೇ ಪ್ರಕಾರದ ಮನುಷ್ಯರಿಲ್ಲ. ಕೆಲವರು ನಿರಂತರ ಕರ್ಮ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ತಾರೆ, ಅವ್ರಿಗೆ ಕರ್ಮಯೋಗದ ಮೂಲಕವಾಗಿ. ಕೆಲವರು ಬಹಳ ಭಾವಿಕರಿರ್ತಾರೆ, ಅವರಿಗೆ ಭಕ್ತಿ ಯೋಗ ಹೇಳಿ. ಕೆಲವರು ಬಹಳ ವಿಚಾರವಂತಿರ್ತಾರೆ, ಅವ್ರಿಗೆ ಜ್ಞಾನ ಯೋಗ ಹೇಳಿ. ಈ ರೀತಿಯಾಗಿ ಕೆಲವರು ಸಂಯಮಿಗಳಿರ್ತಾರೆ, ಅವ್ರಿಗೆ ಏನು ಅಂದ್ರೆ ಅರ್ಥಾತ್ ಅಷ್ಟಾಂಗ ಯೋಗ ಹೇಳಿ, ರಾಜಯೋಗ ಹೇಳಿದರು. ಈ ರೀತಿಯಾಗಿ ಆ ಒಂದು ತತ್ವವನ್ನು ತಿಳ್ಕೊಳ್ಳೋದಕ್ಕಾಗಿ ಅನೇಕ ಮಾರ್ಗಗಳ ನಿರ್ಮಾಣ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇರುವಾಗೂ ಸ್ವಾಭಾವಿಕವಾಗಿ ಮನುಷ್ಯನ ಬಹಿರ್ಮುಖ ವೃತ್ತಿಯಾಗಿರೋದ್ರಿಂದ
ಅವನು ಹೊರಗಿನ ಜಗತ್ತಿನ ಕಡೆಗೆ ಆಕರ್ಷಿತನಾಗಿ ಏನೇನೋ ಮಾಡ್ಲಿಕ್ಕೆ ಶುರು ಮಾಡ. ಹಿಂಗಾಗಿ ಏನಂತ ಮೂಲಭೂತ ತತ್ವಗಳೆಲ್ಲ ಏನಂದ್ರೆ ಅಗದಿ ಏನಪ್ಪ ಅಂದ್ರೆ ಅಗದಿ ನಷ್ಟಪ್ರಾಯ ಆಗುವಂಥ ಸಂದರ್ಭಗಳು ಸಹಿತ ಮ್ಯಾಲಿನ ಒದಗಿ ಬರ್ತಾವೆ. ಅಂಥ ಸಂದರ್ಭದಲ್ಲಿ ಇದೇ ಹೇಳಿದ್ರು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಧರ್ಮದ ಗ್ಲಾನಿ ಅಂದ್ರೆ ಧರ್ಮ ನಾಶ ಅಲ್ರಿ, ಗ್ಲಾನಿ ಅಂದ್ರೆ ಮಲಿನಾಗುವ. ಯಾವ ರೀತಿಯ ಬೆಂಕಿ ಕೆಂಡದ ಮೇಲೆ ಬಹಳಷ್ಟು ಬೂದಿ ಬಂದು ಬಿತ್ತು ಅಂದ್ರೆ ಆ ಕೆಂಡದ ಹೆಂಗ ಒಂದು ಝಳ ಕಡಿಮೆ ಆಗ್ತದನೋ ಹಂಗ ಧರ್ಮದಿಂದ ಪ್ರವೃತ್ತ ಆಗ್ತಕ್ಕಂಥವ್ರದ್ದು ಅರ್ಥಾತ್ ಆಗ್ತಕ್ಕಂಥವ್ರ ಪ್ರಭಾವ ಕಡಿಮೆ ಆಯಿತು ಅಂದ್ರೆ ಎದರಿಂದ ಅಧರ್ಮದಿಂದ ನಡೀತಕ್ಕಂಥವ್ರ ಒಂದು ಪ್ರಭಾವದಿಂದ ಧರ್ಮದಿಂದ ನಡೀತಕ್ಕಂಥವ್ರ ಪ್ರಭಾವ ಕಡಿಮೆ ಆಗ್ತದನೋ ಅವಾಗ ಅಧರ್ಮದಿಂದ ನಡೀತಕ್ಕಂಥವ್ರ ಒಂದು ಪ್ರಭಾವವನ್ನು ಕಡಿಮೆ ಮಾಡೋದಕ್ಕಾಗಿ ಭಗವಂತ ಏನ್ ಮಾಡ್ತಾರಂದ್ರೆ ಆಯಾ ಸಂದರ್ಭದಲ್ಲಿ ಆಯಾ ಒಂದು ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಂಡು ಅವತಾರ. ನಮ್ಮನ್ನೊಬ್ರು ಕೇಳಿದ್ರು, ಬೆಂಗಳೂರಿನಿಂದ ಒಬ್ರು ಯಾರೋ ಫೋನ್ ಮಾಡಿದ್ರು, ಕೇಳಿದ್ರು ಅಂದ್ರೆ ಈ ಕೃಷ್ಣ ಷೋಡಶ ಕಲಾಪೂರ್ಣ ಅಂತ ಹೇಳ್ತಾರೆ, ರಾಮ ದ್ವಾದಶ ಕಲಾಪೂರ್ಣ ಅಂತ ಹೇಳ್ತಾರೆ. ಕೃಷ್ಣ 16 ಕಲಾ ಪರಿಪೂರ್ಣ, ರಾಮ 12 ಕಲಾ. ಅಂದ್ರೆ ನಾವು ರಾಮನ್ ಯಾಕೆ ಉಪಾಸನೆ ಮಾಡಬೇಕು, ಕೃಷ್ಣನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಾವು ಹೇಳಿದ್ವಿ ಹಿಂಗದರೆ ಅದು ಒಬ್ಬ ಕೋಟ್ಯಾಧೀಶ ಇದ್ದ, ಅವನಿಗೆ ಒಂದು ಕೆಲಸಕ್ಕಾಗಿ ಮುಂಬೈಗೆ ಹೋಗ್ಬೇಕಾಗಿತ್ತು. ಅವಾಗ ಅವನಿಗೆ 16 ಲಕ್ಷ ರೂಪಾಯಿ ಕೆಲಸ. ಅವಾಗ 14 ಲಕ್ಷ ತೊಗೊಂಡೋಗಿ ತನ್ನ ಕೆಲಸ ಮಾಡ್ಕೊಂಡು ಬರ್ತಾನೆ. ಮತ್ತೊಂದ್ಸಲ ಅವನಿಗೆ 12 ಲಕ್ಷದ ಕೆಲಸ. ಅವಾಗ 14 ತೊಗೊಂಡು ಹೋಗ್ತಂದ್ರೆ ಅವ ಕರ್ಕೊಂಡ್ಬರ್ಲಿಕ್ಕೆ 12 ಲಕ್ಷ ತೊಗೊಂಡು ಹೋಗಿ ತನ್ನ ಕೆಲಸ ಮಾಡ್ಕೊಂಡು ಬರ್ತಾನೆ. ಅಂದ್ ಮಾತ್ರಕ್ಕೆ ಅವ 12 ಲಕ್ಷ ತೊಗೊಂಡು ಹೋದ ಅಂತ ಕೋಟ್ಯಾಧೀಶ ಸುಳ್ಳೆ ಏನ್ರಿ? ಹೆಂಗೋ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಯಾವಾಗ ಯಾವ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಅರ್ಥಾತ್ ಏನು ಒಂದು ಪ್ರೇಮ ಶಕ್ತಿ ಇತ್ಯಾದಿಗಳನ್ನ ಧಾರಣೆ ಮಾಡಿಕೊಂಡು ಅವತಾರ ಮಾಡಿ ಹಂಗ ನಮ್ಮ ದೇಶದಲ್ಲಿ ಅನೇಕ ಪ್ರಕಾರದಿಂದ ಅವತಾರ ಮಾಡಿದ. ಇದಕ್ಕೆ ಹಿಂದೆ ಶಂಕರಾಚಾರ್ಯ ಭಾವದಲ್ಲಿ ಅವತಾರ ಮಾಡೋದಕ್ಕೆ ಕಾರಣೇನು ಅನ್ನೋದಕ್ಕೂ ಒಂದು ಸೂಕ್ಷ್ಮ ಒಂದು ಹಿನ್ನೆಲೆ ಅದ. ಯಾವಾಗ ಅರ್ಥಾತ್ ಕೌರವರ ಪಾಂಡವರ ಯುದ್ಧದ ಸಂದರ್ಭ ಬಂತು, ಅವಾಗ ಇವರೆಲ್ಲ ಪಾಂಡವರು ಕೂತ್ಕೊಂಡು ವಿಚಾರ ಮಾಡಿದರು. ಧರ್ಮರಾಜ ಹೇಳಿದ, ಕೃಷ್ಣ ಯುದ್ಧ ಬ್ಯಾಡ, ನಾವು ಎಷ್ಟೊಂದು ಜನಹಾನಿ ಪ್ರಾಣಹಾನಿ, ಆದ್ದರಿಂದ ಯುದ್ಧ ಬೇಡ. ಯುದ್ಧ ಬೇಕನ್ನವ್ರು ಇಬ್ಬರೇ ಇದ್ರಲ್ಲಿ, 3 ಮಂದಿ ಇದ್ರು. ಒಬ್ರು ಯಾರು ಅಂದ್ರೆ ಕೃಷ್ಣ, ಇನ್ನೊಬ್ರು ಯಾರು ದ್ರೌಪದಿ, ಇನ್ನೊಬ್ರು ಯಾರು ಭೀಮ. ಈ 3 ಮಂದಿ ಯುದ್ಧ ಬೇಕಾಗಿತ್ತು. ಕೃಷ್ಣ ಅವತಾರ ಮಾಡಿದ್ದೇ ಅದಕ್ಕಾಗಿ, ಅಧರ್ಮಿಗಳನ್ನು ನಾಶ ಮಾಡೋದು, ಧರ್ಮವನ್ನು ಸ್ಥಾಪನಾ ಮಾಡೋದು. ಒಂದು ಯುದ್ಧ ಮಾಡೋದು ಹೆಂಗೆ ಶಕ್ಯದಲ್ಲಿ? ಆಗ ಒಳಗೆ ಮುಚ್ಚಿಟ್ಟುಕೊಂಡಿದ್ದ. ಧರ್ಮರಾಜ ಹೇಳಿದ, ಯುದ್ಧ ಬ್ಯಾಡದಲ್ಲೋ, ನಾನು ಶಾಂತಿ ದೂತಾಗಿ ಹೋಗಿ ಸಂಧಾನ ಮಾಡಿಕೊಂಡು ಬರ್ತೀನಿ. ದುರ್ಯೋಧನಿಗೆ ಅನೇಕ ಪ್ರಕಾರದಿಂದ ಹೇಳಿದ. ದುರ್ಯೋಧನ ಆ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದ, ಈ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದ, ಯುದ್ಧ ಮಾಡೋದು ಬೇಡ, ಅವ್ರಿಗೆ ಒಂದು 5 ಹಳ್ಳಿ ಕೊಟ್ಟರು, ಅವ್ರು ಆರಾಮಿರ್ತಾರೆ. ದುರ್ಯೋಧನ ಹೇಳಿದ, ಕೃಷ್ಣ ನಾನು ಯುದ್ಧ ಮಾಡೋದು ಹೊರತೊಂದು ಸೂಜಿ ಮೊನೆ ಮೇಲೆ ನಿಲ್ಲುವಷ್ಟು ಮಣ್ಣು ಕೊಡುವುದಿಲ್ಲ ಅಂದ, ಹಂಗೆ ಮಾಡಬೇಡಪ್ಪ, ಹಿಂಗೆ ಮಾಡು, ಹಂಗೆ ಮಾಡು. ಆವಾಗ ದುರ್ಯೋಧನ ಹೇಳ್ತಾರೆ, ಕೃಷ್ಣ ಇವೆಲ್ಲ ಏನು ಕೊಟೇಶನ್ಸ್ ಕೊಟ್ಕೊಟ್ಟು ಹೇಳಿಕತ್ತಿಲ್ಲ, ಶಾಸ್ತ್ರದ ವಿಚಾರಗಳನ್ನು ಇವೆಲ್ಲ ನಾವು ಸಣ್ಣ ಇದ್ದ ನಾನು ಬಾಯ್ಪಾಟ್ ಮಾಡೀನಿ ಅಂದ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನನ್ನೋದು ನನಗೆ ಗೊತ್ತದ, ಆದರೂ ಪ್ರವೃತ್ತಿ ಆಗ್ಬೋದು. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಧರ್ಮ ಏನು ಒಳ್ಳೇದು ಏನಂದು ನಮ್ಗೆಲ್ಲರಿಗೂ ಗೊತ್ತದ, ಆದರೂ ಹೋಗುವುದೆಲ್ಲ ತಪ್ಪು ಮಾರ್ಗದಲ್ಲೇ ಹೋಗುತ್ತೆ. ಆದ್ದರಿಂದ ನೀನೊಂದು ಕೆಲಸ ಮಾಡಿ, ಏನು ಅಂದ್ರೆ ನನ್ನ ಡೈರೆಕ್ಷನ್ ಆಫ್ ಥಿಂಕಿಂಗ್, ವಿಚಾರ ಮಾಡೋ ದಿಶೆ ಬಂದ್ ಮಾಡಿಬಿಡು, ಪ್ರಶ್ನೆ ಬಗ್ಗೆ ಇತ್ತು. ಕೃಷ್ಣ ಸುಮ್ಮನೆ ನಿಂತ. ಕೃಷ್ಣ ಸುಮ್ಮನೆ ಯಾಕೆ ನಿಂತೀವಿ? ಈ ವಿಚಾರ ಮಾಡೋ ದಿಶಾ ಬದಲು ಮಾಡೋ ಡಿಪಾರ್ಟ್ಮೆಂಟ್ ನಾವು ನಮ್ಮ ಕಡೆಗೆ ತಗೊಂಡಿಲ್ಲ. ಮತ್ತೆ ಯಾರಿಗೆ ಕೊಟ್ಟು? ಸತ್ಪುರುಷರಿಗೆ. 18 ಅಧ್ಯಾಯ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಬಳಕನು ಕೃಷ್ಣ ಅರ್ಜುನಿಗೆ ಅಂತಾನೆ ಏನು ಅಂದ್ರೆ, ವಿಮೃಶೈತದ ಅಶೇಷೇಣ ಯಥೇಚ್ಛಸಿ ತಥಾ. ಇದೆಲ್ಲ ವಿಚಾರ ಮಾಡಪ್ಪ, ನಿನ್ಗೆ ಹೆಂಗೆ ಯೋಗ್ಯ ಅಂತ ಅನ್ನೋ ಹೇಳ್ಬೇಕು. ಹೇಳೋ ಪದ್ಧತಿ ಏನ್ರಿ? ಕೃಷ್ಣ ಹಿಂಗೆ ಹೇಳ್ಬೇಕೇನು? ಕೃಷ್ಣ ಹೇಳ, ನಾವು ಹಿಂಗ ನಮ್ಮ ಸುದರ್ಶನ ನೋಡಿ ಒಂದು ಹೊಡ್ತಾ ಆಡ್ಕೊಂಡು
ನಿನಗೇನಾದರೂ ನಿನ್ನ ವಿಚಾರಗಳ ದಿಶಾ ಬದಲು ಮಾಡಬೇಕಿದ್ರೆ ಸತ್ಪುರುಷನ ಕಡೆ. ಸಮಾಜದಲ್ಲಿ ಸತ್ಪುರುಷನ ಅವತಾರ ಆಗೋದೇ ಮನುಷ್ಯನ ಬುದ್ಧಿಯ ಒಂದು ದಿಶೆಯನ್ನು ಬದಲು ಮಾಡೋದು. ವಿವೇಕಾನಂದರು ಒಬ್ಬ ಹೆಣ್ಮಗಳು ಅಮೇರಿಕಾದಾಗ ಕೇಳಿದ್ರು, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂಥ ದಕ್ಷಿಣೇಶ್ವರದ ಅರ್ಥಾತ್ ಯಾರು ಸೈನು ಮಾಡ್ಲಿಕ್ಕೆ ಬರಂಗಿಲ್ಲೋ, ಚೆನ್ನಾಗಿ ಅಕ್ಷರ ಬರಲಿಕ್ಕೆ ಬರಂಗಿಲ್ಲೋ ಅಂಥ ರಾಮಕೃಷ್ಣ ಪರಮಹಂಸನ ಗುರು ಯಾಕೆ ಮಾಡಿಕೊಂಡ್ರಿ? ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರದಲ್ಲಿ ವಿದ್ವಾನ್, ಆದರೆ ಯಾರು ಮಹಾರಾಜನ ಅವ್ರು ಗುರು ಮಾಡಿಕೊಂಡ್ರು, ಅವರು ಸಾಲಿಗೆ ಹೋಗಿದ್ದರು. ಮಹಾರಾಜರು ಹೇಳಿದರು, ಒಂಚೂರು ಹೇಳಿಬಿಡ್ತಿದ್ರು ಅದ್ರ ಜೊತೆಗೆ ಇರ್ತಕ್ಕ. ಮಹಾರಾಜನೊಬ್ಬರು ಭೇಟಿಯಾಗಿ ಏನಂದ್ರು ಮಹಾರಾಜ್, ನಾವು ಕಾಲೇಜ್ ತೆಗಿಬೇಕಂತ ಮಾಡಿದ್ವಿ. ಮಹಾರಾಜ ಹಣಿ ಬಡ್ಕೊಂಡು, ಊರಾಯಿನ ಸಾಲಿನೇ ಕಲ್ತಿಲ್ಲ, ನನ್ನ ಕಾಲೇಜ್ ನನಗೆ ಏನು ಗೊತ್ತಾಗುತ್ತೆ, ನಮಗೇನು ಗೊತ್ತಾಗೋದಿಲ್ಲ. ಆದ್ರೆ ಗೊಂದಾವ್ರ ನಾನು ಒಂದು ಸಾಲಿದ್ದೆ. ನೀವು ಸಾಲಿ ತೆಗೆದಿರಿ? ಹೌದು, ನಾನು ಒಂದು ಸಾಲಿ. ನಿಮ್ಮ ಶಾಲೆಗೆ ಏನು ಕಲಿಸ್ತೀರಿ? ನಮ್ಮ ಶಾಲೆಗೆ ನಾ ಸಾಯ್ಲಿಕ್ಕೆ ಕಲಿಸ್ತೀವಿ. ಸಾಯ್ಲಿಕ್ಕೆ ಕಲಿಸೋದೇನು, ಶಬ್ದ ಸಾಯ್ತೀವಿ ಎಲ್ಲ. ಹಂಗಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರ್ಬೇಕಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರ್ಬೇಕಲ್ಲ, ತಿರುಗಿಂದು ಸತ್ತಿರಬಾರ್ದು, ಹಂಗೆ ಸಾಯ್ಲಿಕ್ಕೆ ಬರ್ಬೇಕು, ಹಂಗೆ ನಾವು ಕಲಿಸ್ತೀವಿ ಅಂತ. ಸತ್ಪುರುಷರ ವಿದ್ಯಾ ನೋಡ್ರಿ ಹೆಂಗಿಲ್ಪ. ವಿವೇಕಾನಂದರು ಏನದು, ನೀನು ಅನ್ನೋದು ಬರೋಬ್ಬರಿ ಅದ. ಅದು ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಯಾಗಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅವ್ನು ಸುಂದರವಾದ ಪಾತ್ರಗಳನ್ನು ಮಾಡ್ತಾನೋ, ಹೆಂಗೋ ಹಂಗೇನದ ಅಂದ್ರೆ ಯಾರು ರಾಮಕೃಷ್ಣರ ಹತ್ತಿರ ತಮ್ಮ ಮನಸ್ಸನ್ನು ಕೊಡ್ತಾರೋ, ಸತ್ಪುರುಷರ ಕಡೆಗೆ ಯಾರು ತಮ್ಮ ಮನಸ್ಸನ್ನು ಕೊಡ್ತಾರೋ ಅವ್ರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಆ ಸತ್ಪುರುಷರಲ್ಲಿರೋದ್ರಿಂದ, ರಾಮಕೃಷ್ಣ ಪರಮಹಂಸರಲ್ಲಿರೋದ್ರಿಂದ ನನ್ನ ಮನಸ್ಸು ಅವರಿಗೆ ಅರ್ಪಣೆ ಮಾಡಿದೆ, ಅವರು ಸದ್ಗುರು ಅಂತ. ಸತ್ಪುರುಷರ ಕಾರ್ಯ ಇರ್ಕೋ. ಹೆಂಗೋ ಹಂಗೆ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಗಳು ಬಂದೂಲ ಕೆಲವು. ಆದ್ದರಿಂದ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ತತ್ವಜ್ಞಾನ, ಒಂದು ಕಡೆ ವಿವೇಕಾನಂದ ಹೇಳಿದರು, ಮಾವಿನ ಹಣ್ಣು ಕೊಳತು ಹೋಗಿದೆ. ಇವತ್ತು ನಮ್ಗೆ ಆಶ್ಚರ್ಯ ಪಡ್ತಕ್ಕಂಥ ವಿಷಯ ಏನಂದ್ರೆ, ನಮ್ಮ ದೇಶದ ಮೇಲೆ ಎಂಥ ಆಕ್ರಮಣ ಅದು ನೋಡಿ. ವಿದೇಶಿ ಆಕ್ರಮಣ, ಎಂಥೆಂಥ ಆಕ್ರಮಣ. ಗೋರಿ ಮೊಹಮ್ಮದ್ ಬಂದ, ಗಜನಿ ಮೊಹಮ್ಮದ್ ಬಂದ, ಅವು ಬಂದ, ಇವು ಬಂದ, ಎಷ್ಟೊಂದು ಅಪಾರ ಸಂಪತ್ತನ್ನು ಲೂಟ್ ಮಾಡಿಕೊಂಡು ಹೋದ್ರು, ದೇವಸ್ಥಾನಗಳನ್ನು ಒಡೆದರು, ಸಮಾಜವನ್ನು ಉದ್ಧ್ವಸ್ತಗೊಳಿಸಿದರು. ಆದರೂ ಸಹಿತ ಇವತ್ತಿಗೂ ನಮ್ಮ ಭಾರತೀಯ ತತ್ವಜ್ಞಾನ ಹೆಂಗೆ ಜೀವಂತದ ಅಂದರೆ ಅದನ್ನು ಯಾರು ಏನೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಣ್ಣು ಕೊಳ್ತಿರಬಹುದು, ಖರೆ ಬೀಜ ಏನದನ್ನು ಇವತ್ತು ಹಾಕಿದ್ರೆ ಇವತ್ತು ನಾಳೆ ಅದು ಮೊಳಕೊಡೋದು ಗಿಡ ಆಗುವಂಥ. ಇದು ನಮ್ಮ ಭಾರತೀಯ ತತ್ವಜ್ಞಾನದ ವೈಶಿಷ್ಟ್ಯ. ತತ್ವಜ್ಞಾನ ಅಂದರೆ ಯಾವುದರೊಳಗಿಂದ ಈ ವಿಶ್ವ ನಿರ್ಮಾಣ ಆಗಿರೋದು, ಯಾವುದರೊಳಗೆ ಸ್ಥಿತ ಆದದು, ಕೊನೆಗೆ ಯಾವುದರೊಳಗೆ ಲಯ ಆಗ್ತದೋ ಅದನ್ನು ನಾವು ಫೀಲಿಂಗ್ ಇಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಬರೀ ಪುಸ್ತಕ ಓದಿ ತತ್ವಜ್ಞಾನ ಬರುವುದಿಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಬರಬೇಕು. ಅನುಭವ ಜ್ಞಾನವೇ ಹೊರತು ಬೇರೆ ತಿಳುವಳಿಕೆ ಜ್ಞಾನ ಅಲ್ಲ. ಇರ್ಬಾರ್ದು. ಹೆಂಗೋ ಹಂಗೆ ಶಂಕರಾಚಾರ್ಯ ಅವತಾರದ ಒಂದು ಸಂದರ್ಭ ಬಂತು. ಆಗ ಒಂದು ವೇಳೆ ಶಂಕರಾಚಾರ್ಯ ಅವತಾರ ಆಗಿದ್ದಿಲ್ಲ, ನಾವೆಲ್ಲರೂ ಜೈನರು, ಬುದ್ಧರು, ಬೌದ್ಧರು ಏನಾದರೂ ಆಗಿಬಿಡ್ತೀವಿ. ಅಂತ ಬಿಕಟ್ ಸಂಪರ್ಕ ಬಂದಾಗ ಭಗವಂತನಿಗೆ ಅನಿಸ್ತೇನು ಅಂದ್ರೆ, ನಾನನ್ನು ಪ್ರಚಂಡವಾಗಿರ್ತಕ್ಕಂಥ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿಗಳನ್ನು ತಗೊಂಡು ಹೋಗಿ ಇವತ್ತೇನು ಒಂದು ಅಧರ್ಮದ ಒಂದು ಸಾಮ್ರಾಜ್ಯ ಎಲ್ಲ ಕಡೆಗೂ ಏನು ಥೈ 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 ಕುಡಿಲಿಕ್ಕತ್ತೇದನೋ ಆ ಸಾಮ್ರಾಜ್ಯವನ್ನು ಸಂಪೂರ್ಣ ನಷ್ಟ ಮಾಡಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಸಂಕಲ್ಪ ಇಟ್ಟುಕೊಂಡು ಶಂಕರಾಚಾರ್ಯ ಅವತಾರ. 728ನೇ ಇಸ್ವಿ, 8ನೇ ಶತಮಾನದ 728ನೇ ಇಸ್ವಿಯಲ್ಲಿ ಶಂಕರಾಚಾರ್ಯರ ಅವತಾರ ಆಯಿತು. ಶಿವಗುರು ಹಾಗೂ ಆರ್ಯಾಂಬ. ಯಾವುದೇ ಒಂದು ಸತ್ಪುರುಷ ಅವತಾರ ಆಗಬೇಕಾದ್ರೆ ಆ ಮನೆತನದಲ್ಲಿ, ಆ ಕುಟುಂಬದಲ್ಲಿ, ಅಥವಾ ಆ ತಂದೆ ತಾಯಿಯ ಹಿಂದೆ ತಲೆತಲಾಂತರಗಳಿಂದ ತಪಶ್ಚರ್ಯ, ಸಾಧನೆ, ಉಪಾಸನೆ ಬೆಳ್ಕೊಂಡು ಬಂದಿದ್ರೆ ಅದೆಲ್ಲ ಪಕ್ವವಾಗಿ ಒಬ್ಬ ಸತ್ಪುರುಷರಾಗಲಿ, ಒಬ್ಬ ಮಹಾ ವ್ಯಕ್ತಿ ಆ ಕುಟುಂಬದಲ್ಲಿ ಅವತಾರ ಮಾಡಿ ಬರ್ತಾರೆ. ಹೆಂಗೋ ಹಂಗೆ ತಲೆಮಾರುಗಳಿಂದ ತಲೆತಲಾಂತರಗಳಿಂದ ತಪಶ್ಚರ್ಯವನ್ನೇ ಮಾಡಿಕೊಂಡು ಬಂದಿರತಕ್ಕಂಥ ಆ ಭಗವಂತನ ಆರಾಧನೆ, ಉಪಾಸನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಆರ್ಯಾಂಬ ಮತ್ತು ಶಿವಗುರು ಇವರೂ ಸಹಿತ ಬಹಳಷ್ಟು ತಪಶ್ಚರ್ಯ ಮಾಡಿ. ಆವಾಗ ಭಗವಂತ ಅವರಿಗೆ ದೃಷ್ಟಾಂತ ಕೊಟ್ಟು ಹೇಳಿದೆ ಏನು ಅಂದ್ರೆ, ನಾನು ನಿಮಗೆ ಒಬ್ಬ ಗಂಡಸ ಮಗನ ಕೊಡ್ತೀನಿ, ಆದ ಒಂದು ಶರ್ತ್ ಅದು, ನಿಮಗೆ ಜ್ಞಾನಿ ಗಂಡಸ ಮಗ ಬೇಕಾದ್ರೆ ಅಲ್ಪಾಯು ಇದ್ದಾರೆ, ಅಜ್ಞಾನಿ ಬೇಕಾದ್ರೆ ಶತಾಯುಷಿ ಇದ್ದಾರೆ. ಯಾರು ಬೇಕು? ಅವರು ಅಲ್ಪಾಯು ಆದರೂ ಅಡ್ಡಿ ಇರಲಿ, ನಮಗೆ ಜ್ಞಾನಿ ಮಗ ಬೇಕು. ತಥಾಸ್ತು.
ನಿಮ್ಮ ಮಗ ಕೇವಲ 8 ವರ್ಷದವನು ಮಾತ್ರ. ಅವರು ಪವಿತ್ರವಾಗಿರ್ತಕ್ಕಂಥ ಉದರದಿಂದ ಶಂಕರಾಚಾರ್ಯ ಅವತಾರ ಆಯಿತು. ವಿವೇಕಾನಂದ ಒಂದು ಕಡೆ ಹೇಳ್ಯಾರ, 100 ಮಂದಿ ಬರ್ನಾರ್ಡ್ ಶಾ, 100 ಮಂದಿ ಅರ್ಥಾತ್ ಏನು ಸಾಕ್ರೆಟಿಸು, 100 ಮಂದಿ ಶೇಕ್ಸ್ಪಿಯರು, 100 ಮಂದಿ ಅರಿಸ್ಟಾಟಲು ಸೇರಿದ್ರು ಒಂದು ಶಂಕರಾಚಾರ್ಯ ಆಗೋದಿಲ್ಲ. ಸತ್ಪುರುಷರ ಒಂದು ವ್ಯಕ್ತಿತ್ವ ಏನು ಸಾಮಾನ್ಯ ಇರ್ತದೆ. ನಾವು ಅವರು ಯಾವುದೋ ಒಂದು ಅಂಶವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ಸಾರ್ಥಕ ಆಗಿರೋದು. ನಿಜವಾಗಿ ನಮ್ಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ಇಷ್ಟ ಯಾಕಾಗುವಂತಕ್ಕ ನಾವೆಲ್ಲರೂ ಅತ್ಯಂತ ಭಕ್ತಿ ಭಾವದಿಂದ ಆಚಾರ್ಯರ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದ್ರೆ, ಇವತ್ತು ನಾವು ಇಲ್ಲೇನು ಆಚರಿಸ್ತಾ ಇದ್ದೀವಿ ಇದರದ್ದು ವೈಶಿಷ್ಟ್ಯ ಏನು ಅಂದ್ರೆ, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ಯಾವ ರೀತಿಯಾಗಿ ನಾವು ನಮ್ಮ ಮನೆ ಹಿತ್ತಲು 4 ಗೋಡೆಗಳ ಮಧ್ಯದಲ್ಲಿ ಒಂದು ಮಲ್ಲಿಗೆ ಬಳ್ಳಿ ಹಚ್ಚಿದ್ವಿ, ಅದು ಸಮೃದ್ಧವಾಗಿ ಮಲ್ಲಿಗೆ ಬೆಳೆ ಬೆಳೀತು, ಅದು ತುಂಬ ಹೂವಾದು, ಅದರ ಸುಗಂಧ ಎಲ್ಲ ಕಡೆಗೆ ಹೆಂಗೆ ಹರಡ್ತಾ ಅದನ್ನು. ಇವತ್ತು ನಾವಿಲ್ಲಿ ಆಚರಿಸಿರ್ತಕ್ಕಂಥ ಶಂಕರ ಜಯಂತಿಯ ಪ್ರಭಾವ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನಿಶ್ಚಿತವಾಗಿ ಸುರಕ್ಷಿತವಾಗಿರೋ ಪ್ರಭಾವ ಬಂದಿದೆ. ಆದ್ರೆ ನಾವು ಅಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಸರ್ಕಾರದವ್ರು ಮಾಡಲಿ, ಸಮಾಜದವ್ರು ಮಾಡಲಿ, ನಾವು ಮಾಡಲಿ, ನೀವು ಮಾಡಲಿ, ಯಾರಾದರೂ ಮಾಡುವಂತ ಆ ಪುಣ್ಯಾತ್ಮರ ಹೆಸರನ್ನು ನಾವೇನು ಉಚ್ಚಾರ ಮಾಡ್ತೀವೋ ಇದ ನಮ್ಮ ಭಾಗ್ಯ ಅಂತ. ಶಂಕರಾಚಾರ್ಯ ಅವತಾರ ಆಯಿತು. ಏನ್ರಿ ಜನ್ಮ ಜಾತ ಪರಿಪೂರ್ಣವಾಗಿರ್ತಕ್ಕಂಥ ಭಾವದಲ್ಲಿ ಅವತಾರ ಮಾಡಿದ್ರು. ಅವ್ರಿಗೆ ಬರೀ 6 ವರ್ಷ ಇದ್ದು ಒಂದು ಪ್ರಸಂಗ ಹೇಳ್ತಿದ್ರು. 6 ವರ್ಷ ಇದ್ದು 3ನೇ ವರ್ಷಕ್ಕೆ ಅವ್ರ ತಂದೆಯವ್ರು ತೀರಿಕೊಂಡು 6ನೇ ವರ್ಷಕ್ಕೆ ಅವ್ರ ಉಪನಯನ ಆಯಿತು. ಅವಾಗ 6 ವರ್ಷದ ಕೇರಳದ ರಾಜ ಒಬ್ಬವ ಒಂದು ಸಂಸ್ಕೃತದಲ್ಲಿ ಒಂದು ನಾಟಕ ಬರೆದಿದ್ದು. ಅಷ್ಟೊತ್ತಿಗೆ ಅವರು ಪುರಾಣ ಎಲ್ಲ ಕಲ್ತು ಬಿಟ್ಟಿದ್ರು, ಶಾಸ್ತ್ರ ಪುರಾಣ ಇತ್ಯಾದಿ. ಅವ್ರು ನಮಗತಿ ಏನು ಈ ಅಭ್ಯಾಸ ಮಾಡೋರಲ್ಲಿ ಓದೋರಲ್ಲಿ ಬೇರೆ ಬೇರೆ ಪ್ರಕಾರ. ಒಬ್ರು ಏನ್ ಮಾಡ್ತಾರಂದ್ರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದೋರು ಇರ್ತಾರೆ, ಒಬ್ರು ಪ್ಯಾರಾ ಬೈ ಪ್ಯಾರಾ ಓದೋರು ಇರ್ತಾರೆ, ಒಬ್ರು ಪೇಜ್ ಬೈ ಪೇಜ್, ಚಾಪ್ಟರ್ ಬೈ ಚಾಪ್ಟರ್, ಒಬ್ಬೊಬ್ಬರು ಬುಕ್ ಬೈ ಬುಕ್ ಓದೋರು ಇರ್ತಾರೆ. ಬುಕ್ ನೋಡಿದ್ರೆ ಸಾಕು ಒಳಗಿಂದೆಲ್ಲ ತಿಳಿದ ಬಿಡ್ತಾರೆ. ಅಂಥವ್ರಾಗಿದ್ರು. ಒಂದು ಪುಸ್ತಕ ನೋಡಿದ್ರೆ ಅದ್ರೊಳಗೆ ಏನು ಗೊತ್ತಾಗುತ್ತೆ. ಸೆಂಟೆನ್ಸ್ ಓದಿದ್ರು ನಮ್ಗೆ ಅರ್ಥ ಆಗೋದಿಲ್ಲ, ಬಿಕಾಸ್ ನಮ್ದು ವಿಷಯ ಬೇರೆ. ಅವರು ಭಾಗ್ಯದ ಇಂಥವ್ರ ಹೆಸರು ತಗೋತೀವಿ, ಇದೇ ಭಾಗ್ಯದ ಇಂಥವ್ರು ಅರ್ಥಾತ್ ಯಾವ ದೇಶದಲ್ಲಿ ಇಂಥವರೆಲ್ಲ ಬೆಳೆದು ಹೋಗಿ ಬಂದು ಹೋಗಿದಾರೋ ಹುಟ್ಟಿ. ಮಹಾರಾಜರ ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಅವತಾರ ಮಾಡಿದ ಅಂದ್ರೆ ಆ ಸಮಾಜದ ಶತಮಾನಗಳವರೆಗೂ ಆ ಸಮಾಜ ಆ ಸತ್ಪುರುಷನ ಒಂದು ಕೇವಲ ಅರ್ಥಾತ್ ಏನು ಹುಟ್ಟಿ ಬಂದಿರೋದ್ರಿಂದ ಭಾಗ್ಯವಂತ ಅನಿಸು. ಇವತ್ತು ನೋಡ್ರಿ 728ನೇ ಇಸ್ವಿಯಿಂದ ಅಂತಂದ್ರೆ 1400 ವರ್ಷ ಆದ್ರೂ ಅಲ್ಲ, 1500 ವರ್ಷ ಆದ್ರೂ ಇವತ್ತಿಗೂ ಸಹಿತ ನಾವು ಶಂಕರಾಚಾರ್ಯ ಇರ್ಬೋದು. ಆವಾಗ ಅವ್ರು ಸಂಸ್ಕೃತ ನಾಟಕ ಬರೆದು ಕಳಿಸಿದ ಹೆಂಗಾಗೈತೆ ನೋಡ್ರಿ. ಆಗಿನ ಕಾಲದಲ್ಲಿ ರಾಜರು ಸಹಿತ ಮಹಾನ್ ಪಂಡಿತರು ಇರ್ತಿದ್ರು. ಆವಾಗ ಅವ್ರು ಹೇಳಿದ್ ಚಲೋ ಆಗಿದ್ರು. ಆವಾಗ ಅವನು ಏನ್ ಮಾಡಿದ ಅಂದ್ರೆ ಒಂದು ವಿನಂತಿ ಪತ್ರ ಬರೆದು ಕಳಿಸಿದ, ನೀವು ನಮ್ಮ ಆಸ್ಥಾನ ವಿದ್ವಾಂಸರಾಗಬೇಕು ಅಂತ. 6 ವರ್ಷದ ಹುಡುಗ. ಆವಾಗ ಅವರೊಂದು ಶ್ಲೋಕ ಬರೆದು ಕಳಿಸಿದ್ರು. ಆಗ ಅವ್ರ ಭೂಮಿಕಾ ಏನಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಕ್ಷೋಣಿ ಕೋಣ ಶತಾಂಶು ಪಾಲನ ಕಲದ್ ದುರ್ವಾರ ಗರ್ವ ಅನ್ನದ ಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾತುರಚನಾಂ ಧನ್ಯಾಂ ನ ಮಂದ್ಯಾಮಹೆ ದೇವಂ ಸೇವಿತುಮೇವ ಶೋಚಿನುಮಹೆ ಯೋಸೌ ದಯಾಲು ಪುರ ಧಾರಾ ಮುಷ್ಟಿ ಮುಚೆ ಕುಚೇಲ ಮುನಯೇ ಧತ್ತೆ ಸ್ಮ ವಿತ್ತೇ ಶತ. ಈ ಕ್ಷೋಣಿ ಅಂದ್ರೆ ಭೂಮಿ, ಅದು ಎಲ್ಲೋ ಒಂದು ಮೂಲ್ಯಾಗ ಒಂದು ಸಣ್ಣ ತುಂಡು ಆಳ್ತಕ್ಕಂಥ ಕ್ಷುದ್ರರಾಗಿರ್ತಕ್ಕಂಥ ಅತ್ಯಂತ ದುರಭಿಮಾನಿಗಳಾಗಿರ್ತಕ್ಕಂಥ ಈ ರಾಜನ ಮುಂದೆ ಕೈ ಒಟ್ಟೋದನ್ನು ನಾವು ಧನ್ಯ ಅಂತ ತಿಳ್ಕೊಳ್ಳೋದಿತ್ತು. ಮತ್ತೆ ಏನ್ ಮಾಡ್ಬೇಕಂತ ಮಾಡಿ ದೇವಂ ಸೇವಿತು ಮೇವ ಸೋಚಿನು ಮಹೇ, ನಾವು ಆ ಭಗವಂತನನ್ನ ಸೇವಿಸ್ಬೇಕಂತ ಮಾಡಿ. ಯಾಕಂಥ ಪರಿಂದ
ದೋಸವು ದಯಾಳು ಹೂ ಅವನು ದಯಾಳು ಇದ್ದಾನೆ. ಯಾಕೆ? ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟಿರೋ ಸುಧಾಮನಿ ಕುಬೇರನಷ್ಟ ಐಶ್ವರ್ಯ ಕೊಡುವಂಥ ದಯಾಳು ಆಗಿರೋದ್ರಿಂದ ನಾವು ಆ ಭಗವಂತನನ್ನ ಸೇವಿಸಬೇಕಂತ ಮಾಡಿರೋ ಹೊರತು ಈ ಕ್ಷುದ್ಧರಾಗಿರ್ತಕ್ಕಂಥ ರಾಜರ ಮುಂದೆ ಕೈ ಒಡ್ಡೋದನ್ನು ನಾವು ಧನ್ಯ ಅಂತೀವಿ. ಏನು ವ್ಯಕ್ತಿತ್ವ ಇರ್ಬೋದು ಕಲ್ಪು. ನಿಮ್ಗೆಲ್ಲರಿಗೂ ಕಥಾ ಗೊತ್ತದ, 8ನೇ ವರ್ಷಕ್ಕೆ ಅವರಿಗೆ ನಿಮಿತ್ತ ಮಾತ್ರದಿಂದ ಮೊಸರು ಹಿಡಿದನ್ನೋ ಭಾವದಿಂದ ಆಯುಷ್ ಮುಗಿದಿತ್ತು. ಈಗ ಒಂದೇ ಅವರಿಗೆ ಅದಕ್ಕೆ ಏನಿತ್ತು, ಒಂದು ಉಪಾಯ ಇತ್ತು. ಸನ್ಯಾಸ ತಗೊಂಡು ಮಾತ್ರ ಅವರಿಗೆ ಆಯುಷ್ಯ ಉಳಿಯುವಂಗಿತ್ತು, ಆಯುಷ್ಯ ಪ್ರಾಪ್ತ ಆಗುವಂಗಿತ್ತು. ಅವ್ರ ತಾಯಿಗೆ ಹೇಳಿದ್ರು, ಆರ್ಯಾಂಬ ಹೇಳಿದ್ರು, ಶಂಕರ ನಿನ್ನ ಭವಿಷ್ಯ ಉಜ್ವಲ ಆಗೋದಿದ್ರೆ ನೀನು ಸನ್ಯಾಸ. ಕಾಲಟಿ ಗ್ರಾಮ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಶಂಕರಾಚಾರ್ಯ ಅಲ್ಲೇ ಸನ್ಯಾಸ ದೀಕ್ಷಾ ತಗೊಂಡು ಗುರುಗಳ ಕಡೆಗೆ ಹೋಗಬೇಕು ಅಂತ ಓಂಕಾರೇಶ್ವರಕ್ಕೆ ಬಂತು. ನಾನು ಅವರು ಗುರು ಗೋವಿಂದ ಭಗವತ್ಪಾದಾಚಾರ್ಯರು ಯಾವ ಗುಹಾದಲ್ಲಿ ಕೂಡ್ತಿದ್ರು ಆ ಗುಹಾದಲ್ಲಿ ನಾವು ಎಷ್ಟೋ ಸಲ ಕೂತ್ಕೊಂಡು ಜಪ ಮಾಡಿದ್ವಿ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಬಂದರು. ಅವ್ರು ಬರೋದಕ್ಕನೇ ಏನು ನರ್ಮದಾ ನದಿಯಲ್ಲಿ ಮಹಾಪೂರ್ ಬಂದು ಎಲ್ಲ ಗುಹಾದೊಳಗೆ ಹೋಗ್ಲಿಕ್ಕತ್ತಿತ್ತು ನೀರು. ಶಂಕರಾಚಾರ್ಯ ತಮ್ಮ ಕಮಂಡಲ್ ಇಟ್ಕೊಂಡು ಎಲ್ಲ ನರ್ಮದಾ ಕಮಂಡಲದೊಳಗೆ ಬಂದರು. ಒಳಗೆ ಹೋಗಿ ನಮಸ್ಕಾರ ಮಾಡಿದರು. ಅರ್ಥಾತ್ ಗುರುಗಳು ಶಿಷ್ಯನ ಪ್ರತೀಕ್ಷಾ ಮಾಡ್ತಿರ್ತಾರೆ. ನಾವು ಗುರುಗಳನ್ನು ಹುಡುಕೊಂಡು ಹೋಗ್ಬೇಕೆಂದ್ರೆ ಹೋಗುವ ಅವಶ್ಯಕತೆ ಇಲ್ಲ. ಗುರುಗಳ ಶಿಷ್ಯನನ್ನು ಕರೆಸೋದು. ಅರ್ಥಾತ್ ಏನು ಅಂದ್ರೆ ಗುರುಗಳ ಪ್ರಾಪ್ತ ಆದರೂ ಗೋವಿಂದ ಭಗವತ್ಪಾದರ ಹತ್ತಿರದ್ದು ಅವರ ಗುರುಗಳ ಗೌಡಪಾದಾಚಾರ್ಯ ಒಬ್ಬರಿಗಿಂತಲೂ ಒಬ್ಬರು ವಿಲಕ್ಷಣ ಅವಸ್ಥೆಯಲ್ಲಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ಅವರಿಂದ ಅಭ್ಯಾಸ ಮಾಡಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೋದರು. ಆ ಬದರಿಕಾಶ್ರಮದಲ್ಲಿದ್ದು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬಂತು. ಇಷ್ಟ ಆಗೋದಕ್ಕೆ 16 ವರ್ಷ, 8 ವರ್ಷ ಪ್ರಾಪ್ತ ಆಗಿತ್ತವರು. 16 ವರ್ಷಕ್ಕೆ 16 ದಿವಸ ಬಾಕಿ. ಅವಾಗ ವ್ಯಾಸರಿಗೆ ಅನಿಸ್ತು, ಅರ್ಥಾತ್ ಇನ್ನು 16 ದಿವಸಕ್ಕೆ ಇವ್ರದ್ದು ಆಯುಷ್ಯ ಮುಗೀತದ್ದು. ಆದ್ದರಿಂದ ನಾನು ಇವರಿಗೆ ಮುಂದಿನ ಕಾರ್ಯಕ್ಕಾಗಿ ಇನ್ನು 16 ವರ್ಷ ಆಯುಷ್ಯ ಕೊಡಬೇಕು, ಅದಕ್ಕೂ ಮೊದಲು ಸ್ವಲ್ಪ ಇವ್ರನ್ನ ಪರೀಕ್ಷೆ ಮಾಡಬೇಕು ಅನಿಸಿ ವ್ಯಾಸರು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ನಾನು ನಿಮ್ಮ ಜೊತೆಗೆ ವಾದ ಮಾಡಬೇಕು ಅಂದಾಗ ಶಂಕರಾಚಾರ್ಯ ಅವ್ರ ಜೊತೆಗೆ ವಾದ ಮಾಡಿ 16 ದಿವಸ ವಾದ ಮಾಡಿ ಅವಾಗ ಅವರು ಶಿಷ್ಯರಾಗಿರ್ತಕ್ಕಂಥ ಪದ್ಮಪಾದಾಚಾರ್ಯರಿಗೆ ಏನು ಅನ್ನಿಸ್ತು ಅಂದ್ರೆ, ಇಷ್ಟು ಈ ಮುದುಕಿ ಯಾರಿರ್ಬೋದು ನಮ್ಮ ಗುರುಗಳ ಜೊತೆಗೆ ಇಷ್ಟೊಂದು ವಾದ ಮಾಡ್ತಕ್ಕಂಥ. ಅವರು ಸೂಕ್ಷ್ಮ ದೃಷ್ಟಿಯಿಂದ ಓ ಸಾಕ್ಷಾತ್ ನಾರಾಯಣ. ಆವಾಗ ಅವರಂದ್ರು, ನಮ್ಮ ಗುರುಗಳ ಹತ್ರ ಲಕ್ಷ್ಯ ಕೊಟ್ಟಿಲ್ಲ, ಆದ್ದರಿಂದ ಅವ್ರಿಗೆ ಜಾಗೃತಿ ಮಾಡಬೇಕು, ಅವ್ರಿಗೆ ಇದನ್ನ ತಿಳಿಸ್ಕೊಡ್ಬೇಕು ಅಂತ ಅದ ವೃಕ್ಷದ ಮೇಲೇನೆ ಅವನೇನಾದ್ರು ಅಂದ್ರೆ ಪಕ್ಷ ಕೂತ್ಕೊಂಡು ಶಂಕರಾಚಾರ್ಯರು ವ್ಯಾಸೋ ನಾರಾಯಣ ಸ್ವಯಂ ತಯೋರ್ ವಿವಾದೇ ಸಂಪ್ರಾಪ್ತೆ ಕಿಂಕರಿಷ್ಯತಿ. ಶಂಕರನ್ನ ಸಾಕ್ಷಾತ್ ಶಿವ ಶಂಕರ, ವ್ಯಾಸರನ್ನ ಸಾಕ್ಷಾತ್ ನಾರಾಯಣ. ಇವರಿಬ್ಬರದು ವಾದ ನಡೆದಾಗ ನಮ್ಮಂಥ ಮೂಲ ಅಜ್ಞಾನಿಗಳಿಗೆ ಏನು ತಿಳಿಲಿಕ್ಕೆ ಅಂದುಕೊಂಡ ಶಂಕರಾಚಾರ್ಯ ಸಾಕ್ತಾ ಅನ್ನಿಸ್ತಾರೆ. ವ್ಯಾಸರು ಪ್ರಗಟ ಆಗುತ್ತೆ. ಅವಾಗ ಅವ್ರು ಹೇಳಿದ್ರು, ಇವತ್ತಿಗೆ ನನ್ನ ಆಯುಷ್ಯ ಮುಗಿದ. ನನ್ನ ಆಯುಷ್ಯೊಳಗೆ ನೀನು 16 ವರ್ಷ ಆಯುಷ್ ಕೊಟ್ಟು, ಆದ್ರೆ ನೀನು ಈಗ ಮಂಡಲನ ಪ್ರಯಾಗಕ್ಕೆ ಹೋಗು. ತ್ರಿವೇಣಿ ಸಂಗಮದಲ್ಲಿ ಅರ್ಥಾತ್ ಏನು ಅಂದ್ರೆ ಬೌದ್ಧರ ಜೊತೆಗೆ ವಾದ ಮಾಡಿ ತಾವು ಸ್ವತಃ ಪ್ರಚ್ಛನ್ನ ಬೌದ್ಧರಾಗಿ ನ್ಯಾಯಶಾಸ್ತ್ರವನ್ನು ಅಭ್ಯಾಸ ಮಾಡಿ ಬೌದ್ಧರನ್ನು ಸೋಲಿಸಿ ಅವ್ರ ರಾಜಾಶ್ರಯದಿಂದ ಹೊರಗೆ ಹಾಕಿರ್ತಕ್ಕಂಥ ಒಬ್ಬರು ಮಂಡಲ ಮಿಶ್ರನ್ನ ಅವ್ರು ಕೂತ್ಕೊಂಡ. ಕೊನೆಗೆ ಅವರು ಬೌದ್ಧರು ಏನ್ ಮಾಡಿದ್ರು ಅಂದ್ರೆ, ಅರ್ಥಾತ್ ರಾಜನ ಕಿವಿ ತುಂಬಿ ಇವ್ರೇನಿಲ್ಲ ಅಂದ್ರ ಇವ್ರು ಬೌದ್ಧ ಅಲ್ಲ, ಇವ್ರು ಇದು ಅಲ್ಲ ಅಂತ ತಿಳ್ಕೊಂಡು ಇವ್ರದೆಲ್ಲ ತಪ್ಪದ ಅಂತ ತಿಳ್ಕೊಂಡು ಹೇಳಿ. ಅವಾಗ ರಾಜ ಹೇಳಿದ, ಹಂಗ ನಿಮ್ಮ ತಪ್ಪದ ಅಂತ ನಮಗೆ ಇವರೆಲ್ಲ ಹೇಳ್ತಾ ಇದ್ದಾರೆ, ರಾಜಾಶ್ರಯದಲ್ಲಿ ಇರ್ತಕ್ಕಂಥವ್ರೆಲ್ಲ ಹೇಳ್ತಾ ಇದ್ದಾರೆ, ನಿಮ್ಮದು ಯೋಗ್ಯದ ಬರೋಬ್ಬರಿ ಅದನ್ನು ಸಿದ್ಧ ಮಾಡಿ ತೋರಿಸಿ. ಅವಾಗ ಅವ್ರು ಗುಡ್ಡದ ಮೇಲೆ ಹತ್ತಿ ಒಂದು ಪ್ರತಿಜ್ಞೆ ಮಾಡಿದರು. ಅರ್ಥಾತ್ ಯದಿ ವೇದ ಪ್ರಮಾಣ ಸ್ಯು ನಮೇ ಕಿಂಚಿತ್ ಕ್ಷತಿ ಸ್ಯಾತ್. ಒಂದ್ ವೇಳೆ ವೇದಗಳ ಪ್ರಮಾಣ ಆಗಿದ್ದು ನನಗೇನೂ ಆಗಬಾರ್ದು ಅಂತ ಮ್ಯಾಲಿಂದ ಜಿಗಿದ್ರು ಕಣ್ಣಿಗೆ ಪೆಟ್ಟ ಕಣ್ಣಿಗೆ ಯಾಕೆ ಪೆಟ್ಟ ಹತ್ತಿರ ಯದಿ ಅಂತ ಶಬ್ದ ಉಚ್ಚಾರ ಮಾಡಿದ್ದಕ್ಕೆ, ಒಂದು ವೇಳೆ ಅಂದದ್ದಕ್ಕೆ ಕಣ್ಣಿಗೆ ಪೆಟ್ಟ. ವೇದಗಳೇ ಪ್ರಮಾಣ ಅಂತ ಜಿಗಿದ್ರೆ ಏನೂ ಆಗ್ತಿದ್ದಿಲ್ಲ. ಆವಾಗ ಅವ್ರಿಗೆ ಏನು ಪಶ್ಚಾತ್ತಾಪ ಆಗ್ತದೆ.
ನಾನು ಬೌದ್ಧ ವೇಷದಿಂದ ಹೋಗಿ ಬೌದ್ಧರ ಕಡೆಗೆ ಅಭ್ಯಾಸ ಮಾಡಿ ಬೌದ್ಧರನ್ನ ಸೋಲಿಸಿದೆ. ಗುರೋರಧೀತಂ ಗುರವೇ ನಿವೇದ್ಯ ಅನ್ನೋ ಹಂಗೆ. ಆದ್ರಿಂದ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಪ್ರಯಾಗ ತ್ರಿವೇಣಿ ಸಂಗಮದಲ್ಲಿ ತುಷಾಗ್ನಿ ಒಳಗೆ ಭತ್ತದ ಗೊಳಲು ಹೊತ್ತಿಸಿ ಅದ್ರ ಮ್ಯಾಲೆ ಕೂತಿದ್ದೆ. ನೋಡ್ರಿ ಎಷ್ಟು ನಿಷ್ಠಾಯಿತ ಆಗಿನ ಕಾಲ. ನಮಗೆ ವೇದೇನು ಉಪನಿಷತ್ತೇನು ಯಾರು ನೋಡ್ತಾರ್ರಿ, ಯಾರು ಓದ್ತಾರೆ, ಯಾರು? ಆದ್ರೆ ನಮಗೆ ಅಭಿಮಾನ ಅನ್ನಿಸ್ಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಬಗ್ಗೆ ಅಭಿಮಾನ. ನಮ್ಮಲ್ಲಿ ಏನದರಿ ಸಂಸ್ಕೃತಿ? ನಮ್ಮಲ್ಲಿ ಎಂಥೆಂಥ ಮಹಾನ್ ಮಹಾನ್ ಸತ್ಪುರುಷರಾಗಿ ಹೋಗಿದ್ದಾರೆ. ಅಂಥವ್ರ ಬಗ್ಗೆ ನಮಗೆ ಅಭಿಮಾನ. ಬ್ಯಾಕಿದ್ ಏನು ಅನ್ಬೇಡ. ಮುಂಜಾನೆ ಸ್ನಾನ ಆದ ಕೂಡಲೇ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ ಜೈ ಒಂದ್ಸಲ ಅಂದ್ಬಿಟ್ಟು ಸರ್, ಒಂದು 10 ಸಲ ಬರೇ ಶಂಕರಾಚಾರ್ಯ 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 ಸಾಕು. ನಮ್ಮ ನಾಲಿಗೆ ಧನ್ಯ ಆಗಿ ಹೋಗ್ತದೆ. ಆಮೇಲೆ ಇವ್ರು ಹೋಗಿ ಅವ್ರ ಜೊತೆಗೆ ಅವ್ರಿಗೆ ತಮ್ಮ ಭಾಷೆಗಳನ್ನೆಲ್ಲ ತೋರಿಸಿದ್ರು. ಮಂಡನ ಮಿಶ್ರ ಕಣ್ಣ ನೀರು ಬಂತು. ಅವರದ್ದು ಭಾಗ್ಯವಂತಿದ್ದೀಪ, ನೀನು ಈಗಿಂದ ಈಗ ಹೋಗು. ಅರ್ಥಾತ್ ಏನು ಅಂತಂದ್ರೆ, ನೀನು ಮಹೇಶ್ವರದಲ್ಲಿ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಮಂಡನ ಮಿಶ್ರ ಇದ್ದಾರೆ. ಕುಮಾರನ ಭಟ್ರು ಹೇಳಿದರು, ನೀನು ಈಗಿಂದೀಗ ಮಹೇಶ್ವರಕ್ಕೆ ಹೋಗು, ಅಲ್ಲಿ ಮಂಡನ ಮಿಶ್ರು ಅಂತಿದ್ದಾರೆ. ಮೀಮಾಂಸಾ ಶಾಸ್ತ್ರದ ಲಗಾದ ಪಂಡಿತರು. ನೀನು ಅವ್ರನ್ನ ಸೋಲಿಸಿದಿ ಅಂದ್ರೆ ನಿನ್ನ ಅದ್ವೈತ ವೇದಾಂತ ಅನ್ನೋದು ಇಡೀ ಭಾರತದಲ್ಲಿ ಜ್ಞಾನಪೀಠವನ್ನು ನೀನು ಆರೋಹಣ ಮಾಡತಕ್ಕಂಥ ಯೋಗ್ಯತೆ ನಿನಗೆ. ಅದ್ವೈತ ವೇದಾಂತದ ಪರಮೋಚ್ಚ ಶಿಖರವನ್ನ ನೀನು ಮುಟ್ಟಿದಂಗೆ ಆಗ್ತದೆ. ಅದ್ವೈತ ವೇದಾಂತವನ್ನು ಪ್ರತಿಷ್ಠಿತಗೊಳಿಸಿದಂಗೆ ಆಯ್ತು ಅಂತ ಇವ್ರು ಹೋದ್ರು. ಅವ್ರ ಜೊತೆಗೂ ವಾದ ಶುರುವಾದ. ಅವ್ರ ಹೆಂಡತಿ ಉಭಯ ಭಾರತಿ. ಮುಂಚೆ ಆಕಿನ ಕೂತಿದ್ಲು ವಾದಕ್ಕೆ. ಅರ್ಥಾತ್ ಮುಂಚೆ ಆಕೆ ಕೂತಾಕಿ ಆಕೆ ಇದಕ್ಕೆ ಕೂತಿದ್ಲು. ಇಬ್ಬರದು ವಾದವನ್ನ ನಿರ್ಣಯ ಮಾಡ್ಲಿಕ್ಕೆ ಕೂತಿದ್ಲು. ಅವಾಗ ಅನೇಕರು ಪಂಡಿತರು ಋಷಿಗಳು ಅಥವಾ ಜ್ಞಾನಿಗಳು ಬರ್ಲಿಕ್ಕೆ ಕತ್ಕೊಳ್ಳೋರು ಆ ಗೃಹಸ್ಥಾಶ್ರಮಕ್ಕೆ ಅನುಸಾರವಾಗಿ ಅವ್ರು ಆದ್ರೆ ಆತಿಥ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋ ದೃಷ್ಟಿಯಿಂದ ಇಬ್ಬರು ಕೊಳ್ಳಾಗ ಒಂದೊಂದು ಹೂವಿನ ಮಾಲೆ ಹಾಕಿ, ಮಂತ್ರದಿಂದ ಸಿದ್ಧಗೊಳಿಸತಕ್ಕಂಥ ಹೂವಿನ ಮಾಲೆ ಹಾಕಿ ಆದ್ರೆ ಆತಿಥ್ಯ ಮಾಡ್ಲಿಕ್ಕೆ ಹೋದ್ಲು. 16 ದಿವಸಗಳವರೆಗೆ ವಾದ ಆಯ್ತು. ಕೊನೆಗೆ ಮಂಡನ ಮಿಶ್ರ ಇದು ಏನಾಯ್ತು ಅಂದ್ರೆ ಬಾಡಿತ್ತು. ಅವಾಗ ಅವ್ರ ಷರ್ತಿತ್ತು, ಒಂದ್ ವೇಳೆ ನೀವು ಸೋತ್ರ ನೀವು ಸನ್ಯಾಸ ತಗೊಂಡು ನಮ್ಮ ಶಿಷ್ಯರಾಗ್ಬೇಕು, ನಾನು ಸೋತ್ರ ನೀವು ಹೇಳ್ದಂಗೆ ಮಾಡ್ತೀನಿ. ಕೊನೆಗೆ ಮಂಡನ ಮಿಶ್ರ ಸೋತ್ ಕೂಡ ಉಭಯ ಭಾರತಿ ವಾದ ಮಾಡ್ಲಿಕ್ಕೆ ಕೂತ್ರು. ಆಕಿನೂ ವಾದ ಮಾಡಿದ್ಲು, ಆಕಿನೂ ಸೋತ್ಲು. ಶಂಕರಾಚಾರ್ಯ ಅವರಿಗೆ ಸನ್ಯಾಸ ದೀಕ್ಷಾ ಕೊಟ್ಟು ಸುರೇಶ್ವರಾಚಾರ್ಯ ಅಂತ ಮಾಡಿ ಉಭಯ ಭಾರತಿಯ ಜೊತೆ ಕರ್ಕೊಂಡು ಬಂದು ಕೂಡ್ಲಿಯಲ್ಲಿ ಉಭಯ ಭಾರತಿ ನಿಂತು ಅಂತಾರೆ. ಅಲ್ಲಿಂದ ಬಂದು ಶೃಂಗೇರಿಯಲ್ಲಿ ಸ್ಥಾಪನಾ ಮಾಡಿದ್ರು. ಅವ್ರಿಗೆ 4 ಜನ ಶಿಷ್ಯರಾದ. ಒಂದು 2 ನಿಮಿಷದೊಳಗೆ ಒಬ್ಬ ಶಿಷ್ಯರು ಹೇಳುತ್ತೆ. ಅವ್ರಿಗೆ 3 ಜನ ಶಿಷ್ಯರಿದ್ರು. ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು ಮತ್ತು ಅರ್ಥಾತ್ ಏನು ಅಂದ್ರೆ ಇವರು ಸುರೇಶ್ವರಾಚಾರ್ಯರು. ಇನ್ನೊಬ್ಬರು ಶಿಷ್ಯರಿದ್ದರೆ ಅವ್ರ ಕಡೆ ಗಿರಿ ಅಂತ. ಗಿರಿ ಅಂದ್ರೆ ಏನ್ ನಿರಕ್ಷರ ಕುಕ್ಷಿ, ಏನು ಒಂದು ಅಕ್ಷರ ಬರ್ತಿದ್ದಿಲ್ಲ. ಅದು ಅತ್ಯಂತ ಶ್ರದ್ಧೆ ಭಕ್ತಿ ಭಾವ ಪ್ರೇಮದಿಂದ ಗುರುಗಳ ಸೇವಾ ಮಾಡಿಕೊಂಡು ಅವ್ರು ಬೆಳಿಗ್ಗೆ ಅವ್ರನ್ನೆಲ್ಲ ಸೇವೆ ಮಾಡಿ ಮಡ್ನೀರು ತಂದಿಟ್ಟು ಬಟ್ಟೆ ಒಗೆದಿಟ್ಟು ಹೂ ಇತ್ಯಾದಿಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರು ಭಾಷೆ ಹೇಳಿ ಕೂತ್ಕೊಳ್ಳಿ ಅವರು ಬಂದು ಒಂದು ಅಕ್ಷರ ತಿಳಿತಿದ್ರು. ಸುಮ್ಮನೆ ಶಂಕರಾಚಾರ್ಯ ಮುಖ ನೋಡ್ಕೋತ ಕೂಡ್ಬೇಕು. ಒಂದು ದಿವಸ ಅವ್ರಿಗೆ ನದಿಯಿಂದ ಬಟ್ಟೆ ಒಕ್ಕೊಂಡು ನೀರು ತುಂಬಿಕೊಂಡು ಬರ್ಬೇಕಾದ್ರೆ ತಡ ಆಯ್ತು. ಶಂಕರಾಚಾರ್ಯ ಸುಮ್ಮನೆ ಕೂತಿದ್ರು. 5 ನಿಮಿಷ 10 ನಿಮಿಷ 15 ನಿಮಿಷ ಪದ್ಮಪಾದಾಚಾರ್ಯ ಹೇಳಿದ್ರು, ಮಹಾರಾಜ್ ಶುರು ಮಾಡಿ ಗಿರಿ ಬರಲಿ ಅಂದ್ರು. ಗಿರಿ ಬರಲಿ ಕಲ್ಲು ಗುಂಡು ಬಂಡೆ ಅವ ಶುರು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇಷ್ಟ ಅಭಿಮಾನ ಅಲ್ಲೇ ಅನುಗ್ರಹ ಮಾಡಿ ಗಿರಿ ಬರ್ತಾ ಇದ್ದಾರೆ. ಅಥವಾ ಹೆಗಲ ಮೇಲೆ ನೀರಿನ ಕೊಡ ಅದ, ಒಂದ್ ಕಡೆ ಬಟ್ಟೆವ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೆ महितोपनिषद कथितार्थमते हृदय कलये विमलं चरणं भवशंकर देशिक मे शरणं भवशंकर देशिक मे ಸ್ತೋತ್ರ ಮಾಡ್ಕೋತ ಬಂದು ತ್ರೋಟಕ ವೃತ್ತದಲ್ಲಿ ಸ್ತೋತ್ರ ಮಾಡ್ಕೋತ ಬಂದದಕ್ಕೆ ಅವ್ರು ತ್ರೋಟಕಾಚಾರ್ಯರು. ಅವ್ರು ಬಂದ ಕೂಡಲೇ ಶಂಕರಾಚಾರ್ಯ ನಮಸ್ಕಾರ ಮಾಡಿದ ಕೂಡಲೇ, ಗಿರಿ
ಇವತ್ತಿನ ಭಾಷೆ ನೀನಾಗಿ ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ. ಸದ್ಗುರುಗಳ ಕೃಪಾ ಅಲ್ಲಿ ಏನಾಗಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಭಾಗ್ಯವಂತದ, ನಮ್ಮ ಸನಾತನ ವೈದಿಕ ಸಂಸ್ಕೃತಿ ಭಾಗ್ಯವಂತದ. ಅದು ಎಂದೆಂದೂ ನಾಶ ಆಗಲಿಕ್ಕೆ ಶಕ್ತಿ. ಈ ವೈಜ್ಞಾನಿಕ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಮ್ದು ಇವತ್ತೆಲ್ಲ ಏನಾಗ್ಬಿಡ್ತದೆ, ಸೆಲ್ಫ್ ಹಿಪ್ನಟೈಸೇಷನ್ ಆಗಿಬಿಡ್ತದೆ. ನಮ್ಮ ಬುದ್ಧಿ ಬ್ರೈನ್ ವಾಶ್ ಆಗಿಬಿಡ್ತದೆ. ಆದರೂ ಸಹಿತ ನಮ್ಮ ಸನಾತನ ವೈದಿಕ ಸಂಸ್ಕೃತಿ ಚಿರಂತನವಾಗಿ ಉಳಿತಕ್ಕಂಥದ್ದದ. ಇದನ್ನು ಯಾರ್ಯಾರು ಏನೂ ಮಾಡಲಿಕ್ಕೆ ಶಕ್ತಿಲ್ಲ. ಆದರೆ ಸಮಯಾನುಸಾರವಾಗಿ ಏನೋ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಅವತಾರ ಆಗ್ಬೋದು, ಭಾವ ಒಂದು ಜಾಗೃತಿ ಆಗ್ಬೋದು. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅಂಥ ಒಂದು ಕ್ರಾಂತಿಯಾಗಿ ಮತ್ತೆ ನಮ್ಮ ಸಂಸ್ಕೃತಿ ಪ್ರತಿಷ್ಠಿತ ಆಗ್ತಾ ಅನ್ನೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಅಂಥ ಒಂದು ಸಂಸ್ಕೃತಿಯ ಮೂಲ ಪ್ರೇರಣೆ ಆಗಿರ್ತಕ್ಕಂಥ, ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ, ಅದನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡತಕ್ಕಂಥ ನಮ್ಮ ಶಂಕರಾಚಾರ್ಯರಿಗೆ ನಾವು ಎಷ್ಟು ಕೃತಜ್ಞತೆ ಧನ್ಯತೆಗಳನ್ನು ಅರ್ಪಿಸಿದ್ರು ಕಡಿಮೆದ. ನಿಜವಾಗಿಯೂ ಒಂದೆಲ್ಲದೂ ಒಂದು ಭಾಗ್ಯದ. ನಾನು ಆ ಶಂಕರ ಜಯಂತಿಯ ನಿಮಿತ್ತವಾಗಿ ಭಗವತ್ಪಾದರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ಅವ್ರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯವನ್ನಂತೂ ಕೊಳ್ಳಿ. ಅದರ ಜೊತೆಗೆ ಮುಖ್ಯವಾಗಿ ನಮಗೆ ಭಗವಂತನ ಭಕ್ತಿ ಕೊಳ್ಳಿ, ನಾಮಸ್ಮರಣೆಯಲ್ಲಿ ಪ್ರೇಮ ಕೊಳ್ಳಿ. ಇದೇ ಹೇಳಿದ್ರು, ಭಜ ಗೋವಿಂದಂ ಭಜ ಗೋವಿಂದಂ ಭಜ ತಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತೆ ದುಃಖಿ. ಮರಣ ಒದಗಿ ಬಂದಾಗ ನಮ್ದು ಏನು ಶಾಸ್ತ್ರ ಪಾಂಡಿತ್ಯ, ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ತತಃ ಕಿಂ ತತಃ ಕಿಂ ವಿದೇಶೇಷು ಮಾನ್ಯ ಸ್ವದೇಶೇಷು ಧನ್ಯ ಸದಾಚಾರ ವೃತ್ತೇಷು ಮತ್ತೋನ ಚಾನ್ಯ ಗುರೋರಂಗ್ರಿ ಪದ್ಮೆ ಮನಶ್ಚೇನ್ನ ಲಗ್ನಂ ಲಬ್ಧಾ ವಿದ್ಯಾ ರಾಜಮಾನ್ಯ ತತಃ ಪ್ರಾಪ್ತ ಸಂಪತ್ ಪ್ರಾಭವಾಢ್ಯ ತತಃ ಭುಕ್ತ ನಾರಿ ಸುಂದರಾಂಗಿ ತತಃ ಏನ ಸ್ವಾತ್ಮ ನೈವ ಸಾಕ್ಷಾತ್. ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲ ಅಂದ್ರೆ ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ವಿಜ್ಞಾತೆ ಚ ಪರೇ ತತ್ವೇ ಶಾಸ್ತ್ರಾಧೀತಿ. ಶಾಸ್ತ್ರಾಧ್ಯಯನ ಮಾಡಿದ್ವಿ, ಅವ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಶಾಸ್ತ್ರಾಧ್ಯಯನ ಮಾಡಿದ್ದು ವ್ಯರ್ಥ. ಶಾಸ್ತ್ರಾಧ್ಯಯನ ಮಾಡಿದ್ವಿ, ಪರಮಾತ್ಮನ ಜ್ಞಾನ ಆಯ್ತು, ಆಮೇಲೆ ಅದನ್ನ ಶಾಸ್ತ್ರ ತಗೊಂಡೇನು ತಿಳ್ಕೊಳ್ತಾರೆ. ಹಂಗೆ ನಾವು ನಿಧಾನವಾಗಿ ಅಂಥ ಮಹಾನ್ ಆಚಾರ್ಯರ ಸತ್ಪುರುಷರ ವಿಚಾರಗಳನ್ನು ಕೇಳಬೇಕು. ಮಹಾರಾಜ್ ಹೇಳ್ತಿರೋ ಸತ್ಸಂಗ ಎಂದೂ ವ್ಯರ್ಥ ಹೋಗೋದಿಲ್ಲ. ನಮಗೇನು ಅನಿಸ್ತಂದ್ರೆ ಎಷ್ಟೋ ಮಂದಿ ಅಂತಾರೆ, ಏನು ಬಿಡ್ರಿ ಗುರುಗಳು, ಈ ಕಿವಿಲಿ ಕೇಳ್ತಾರೆ, ಈ ಕಿವಿಲಿ ಬಿಟ್ಬಿಡ್ತಾರೆ. ಮಹಾರಾಜ ಹೇಳಿದ್ರು, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡುವಲ್ರಾಕ ನಡಕ್ ಮೆದುಳದ ಸ್ವಲ್ಪ ಟಚ್ ಆಗೇ ಹೋಗ್ಬೋದು. ಮಹಾರಾಜ್ ಹೇಳಿದ್ರು, ಮಣ್ಣಿನ ರಸ್ತೆ ಮೇಲೆ ಆಕಳು ಸಗಣಿ ಹಾಕ್ತೀವಿ, ಸಗಣಿ ಎತ್ತಿದ್ವಿ, ಸ್ವಲ್ಪ ಮಣ್ಣು ಹತ್ತಿಕೊಂಡೇ ಬರ್ತದೆ. ಹಂಗೆ ಸತ್ಸಂಗ ವ್ಯರ್ಥ ಆಗೋದಿಲ್ಲ. ಏನಾದರೂ ಶ್ರವಣ ಮಾಡಬೇಕು. ಬಟ್ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾರ್ಥಿತವ್ಯ ಅನ್ನೋ ಹಂಗೆ ಜೀವನದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಕ್ರಾಂತಿ ಆಗಬೇಕು. ವ್ಯಾಲ್ಯೂಯೇಷನ್ ಬದಲಾಗಬೇಕು. ಜೀವನ ಕಡೆ ನೋಡೋ ದೃಷ್ಟಿ ಬದಲಾಗಬೇಕು. ಅಂದರೆ ಏನಾದರೂ ಜೀವನದಲ್ಲಿ ಸಮಾಧಾನ ಶಾಂತಿ ಆಗಲಿಕ್ಕೆ ಶಕ್ಯದ ಅಂದ್ರೆ ಮಾತ್ರ ಶಂಕರ ಜಯಂತಿ ಆಚರಿಸಿದ್ದ ಸಾರ್ಥಕ ಆಗ್ತದೆ. ಈ ಶಂಕರ ಜಯಂತಿಯಿಂದ ಮುಂದಿನ ಶಂಕರ ಜಯಂತಿ ತನಕ ನಮ್ಮ ಜೀವನದಲ್ಲಿ ಏನಾದರೂ ಚೂಚಾರ ನಾವು ಮನಸ್ಸು ಅಂತರ್ಮುಖ ಮಾಡೀವಿ, ನಾವು ಒಳಗೆ ಹುಡುಕಲಿಕ್ಕೆ ಹತ್ತೀವಿ, ನಾವು ಸಮಾಧಾನದ ಶೋಧ ಮಾಡ್ಲಿಕ್ಕೆ ಹತ್ತೀವಿ ಅನ್ನುವಂಥ ಭಾವ ಬಂದರೂ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಆದ್ದರಿಂದ ಅಂಥ ಒಂದು ಬುದ್ಧಿ ವಿಚಾರ, ಅಂಥ ಒಂದು ನಮ್ಮಲ್ಲಿ ಪ್ರೇರಣೆಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ. ಇವೆಲ್ಲರೂ ಇಷ್ಟೊಂದು ಕಳಕಳಿಯಿಂದ ನಮ್ಮನ್ನು ಕರೆದ್ರಿ. ಎರಡು ವಿಚಾರಗಳನ್ನು ಹೇಳಲಿಕ್ಕೆ ನಮಗೂ ಅಲ್ಲಿ ಹುಬ್ಬಳ್ಳಿ ಒಳಗೆ ಬಹಳಷ್ಟು ಬರ್ಲಿಕ್ಕೆ ತಡ ಆಯಿತು. ಆದರೂ ಸಹಿತ ನಾವು ಧರ್ಪಡಿಸಿ ಬಂದ್ವಿ. ಬಹುತನ ಸಂಗೀತದ ಎದುರು ಭಜಗೋವಿಂದ ನಡೆದಿತ್ತು, ಕೇಳಿ ಸಮಾಧಾನ ಆಯಿತು. ಅರ್ಥಾತ್ ವಿಶೇಷ ಆರ್.ಡಿ. ಕುಲಕರ್ಣಿ ಅವರು ಬಹಳ ಆಗ್ರಹ ಮಾಡಿ ಅವ್ರ ಪ್ರೇಮದ ಆಗ್ರಹವನ್ನು ನಮಗೆ ಮುರಿಲಿಕ್ಕೆ ಆಗಲಿಲ್ಲ.
ಕೆಲಸಗಳು ಭಾಳ ಇದ್ದರೂ ಸಹಿತ ಅವ್ರು ಎಷ್ಟು ಪ್ರೀತಿಯಿಂದ ಹೇಳಿದರು ಅಂದರೆ ನಮಗೆ ಏನೂ ಅದ್ರ ಮುಂದೆ ಶಬ್ದ ಇಲ್ಲ. ಅವರು ಎಷ್ಟೊಂದು ನಮಗೆ ಆತ್ಮೀಯತೆಯಿಂದ ಹೇಳಿದರು. ನೀವು ಎಲ್ಲರೂ ಇಷ್ಟೊತ್ತು ತನಕ ಕುತ್ಕೊಂಡು ಕೇಳಿದ್ರಿ. ಮತ್ತು ಈ ಮೊದಲು ಹೇಳಿದ ಅವರು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿದರು. ಎಲ್ಲರನ್ನೂ ಆ ಸದ್ಗುರುಗಳು ಜಗದ್ಗುರುಗಳು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ.